ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವರ್ಣರಂಜಿತ ವಿಜಯನಗರ ಬೈಕ್ ಬ್ಯಾನ್ ನಡೆಸಿಕೊಟ್ಟ 125 ಕಲಾವಿದರು. ಈಗ ವಾರ್ತೆಗಳ ವಿವರ. ದಿನಾಂಕ 10ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ರೈತಪರ ಬಜೆಟ್ ಮಂಡನೆಗೆ ಆಗ್ರಹಿಸಿ ರೈತ ಸಮಾವೇಶ ಕೈಗೊಳ್ಳಲಾಗಿದೆ. ಈ ಅಂಶವನ್ನು ಹೊಸಪೇಟೆ ತಾಲೂಕು ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೊಸಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಸೋಮಶೇಖರ್ ಅವರಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ರೈತ ಸಂಘದ ಸಂಸ್ಥಾಪಕ ಪ್ರೊಫೆಸರ್ ಎಡಿ ನಂಜುಂಡಸ್ವಾಮಿರವರ 88ನೇ ಜನ್ಮದಿನದ ಪ್ರಯುಕ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 10ರಂದು ರೈತ ಸಮಾವೇಶವನ್ನ ಕೈಗೊಳ್ಳಲಾಗಿದೆ. ರಾಜ್ಯ ಘಟಕದ ಅಧ್ಯಕ್ಷ ನಾಗೇಂದ್ರರವರು ಸಮಾವೇಶಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತಪರ ಬಜೆಟ್ಗೆ ಆಗ್ರಹಿಸಿ ಹಕ್ಕೊತ್ತಾಯವನ್ನ ಸಲ್ಲಿಸುವರು. ಅದೇ ರೀತಿ ಸ್ಥಳೀಯ ರೈತರ ಸಮಸ್ಯೆಗಳಾದ ಸಕ್ಕರೆ ಕಾರ್ಖಾನೆಯ ಪ್ರಾರಂಭ ಸೇರಿದಂತೆ ನಿಧಾನಗತಿಯಲ್ಲಿ ನಡೆಯುತ್ತಿರುವ ಏತ ನೀರಾವರಿ ಕಾಮಗಾರಿ ಹಾಗೂ ಬರ ಪರಿಹಾರದ ಕುರಿತಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮ್ಮ ಈ ಭಾರತ ದೇಶ ಇಡೀ ಪ್ರಪಂಚಕ್ಕೆ ರೈತ ಸಂಘವನ್ನು ಹುಟ್ಟಿಹಾಕಿ ಬೆಳೆಸಿರತಕ್ಕಂಥ ಡಾಕ್ಟರ್ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 88ನೇ ವರ್ಷದ ದಿನಾಚರಣೆ ಅಂಗವಾಗಿ ಬೃಹತ್ ಸಮಾವೇಶವನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ 10ನೇ ತಾರೀಕಂದು ಇಡೀ ರಾಜ್ಯ ಮಟ್ಟದ ಎಲ್ಲ ರೈತರು ಅಲ್ಲಿ ನಾವು ಸೇರ್ಕೊಂಡು ಪ್ರತಿ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ, ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ಪಟ್ಟಿಯನ್ನು ನಮ್ಮ ರಾಜ್ಯದ ಮುಖಂಡರು ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಲ್ಲಿ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಅಂತೇಳಿ ಒಪ್ಕೊಂಡಿದ್ದಾರೆ. ಹಂಗಾಗಿ ಹೊಸಪೇಟೆ ತಾಲೂಕಿನಲ್ಲಿರ್ತವ ಇಡೀ ಕರ್ನಾಟಕದ ಎಲ್ಲ ಸಮಸ್ಯೆಗಳನ್ನು ಯಾಕೆ ಅಲ್ಲಿ ಕಲಿತ್ರಿ ಅಂತಂದರೆ, ಮುಂದಿನ ದಿನದಲ್ಲಿ ಬಡ್ಜೆಟ್ ಮಂಡನೆ ಮಾಡೋದರಲ್ಲಿ ಕೃಷಿಯ ಮಾಹಿತಿಯನ್ನು ಸರಿಯಾಗಿ ತಗೊಂಡ್ರೂ ಕೂಡ ಹೆಚ್ಚು ಕಮ್ಮಿ ತಾರತಮ್ಯ ಆಗಿದೆ. ಅದರಲ್ಲಿ ಎಷ್ಟೇ ಸರ ಬಡ್ಜೆಟ್ನಲ್ಲಿ ಅವರು ನಮಗೆ ಮೀಸಲಾತಿ ಇಟ್ಟರೂ ಕೂಡ ಸರಿಯಾದ ಮಾರ್ಗವಾಗಿ ಹಣವನ್ನು ಬಂದರೂ ಕೂಡ ಕೆಲವೊಂದು ಪೋಲಾಗ್ತದೆ. ಅದು ತಮ್ಮೆಲ್ಲ ಗಮನಕ್ಕೆ ಗೊತ್ತಿರ್ತದೆ. ನಮಗೆ ಒಳ್ಳೆಯ ಒಂದು ಬಡ್ಜೆಟ್ನಲ್ಲಿ, ಮುಂದಿನ ಬಡ್ಜೆಟ್ನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಬೇಕು, ನಮಗೆಲ್ಲ ತಗೋಬೇಕಂತಂದೇಳಿ ನಾವು ಅವತ್ತು ಇಲ್ಲಿ ಹೊಸಪೇಟೆಯಿಂದ 150 ಜನ ರೈಲ್ವೆ ಮಾರ್ಗವಾಗಿ ನಾವೆಲ್ಲ ಹೊರಡ್ತಾ ಇದ್ದೀವಿ. ರೈತ ಬಾಂಧವರೇ, ಈ ಬರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರೇ ನಮ್ಮ ಜೊತೆಗೆ ನೇರವಾಗಿ ಕುಂತು ನಮ್ಮ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ತಾಣ್ತಕ್ಕಂಥ ಕೆಲಸವನ್ನು ಮನೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹಂಗಾಗಿ ವಿಜಯನಗರ ಜಿಲ್ಲೆಯ ರೈತರೇ, ಹೊಸಪೇಟೆ ತಾಲೂಕು ನಮ್ಮ ರೈತರೇ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ಪಟ್ಟಿ ಮಾಡಿ ಕಳಿಸಿದ್ದೀವಿ. ತಾವು ಎಲ್ಲರೂ ಬಂದು ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ಈಡೇರಿಸಬೇಕಂತಂದೇಳಿ ಒಂದು ಕೂಗನ್ನು, ನಂಜುಂಡಸ್ವಾಮಿಯವರ 88ನೇ ಜನ್ಮ ದಿನಾಚರಣೆ ಕೂಗನ್ನು ಅವರ ಹಾಕಿರುವ ನಿಟ್ಟಿನ ಈ ರಾಜ್ಯದಲ್ಲಿ ರೈತ ಸಂಘ ಅಡಗಲ್ಲಿ ಹಾಕಿರ್ತಕ್ಕಂಥ ಸ್ಥಳದಲ್ಲಿ ಅವತ್ತು ಕಾರ್ಯಕ್ರಮ ನಡೀತಿದೆ.
ಹಾಗಾಗಿ ವಿಜಯನಗರ ಜಿಲ್ಲೆಯಿಂದ ಹೊಸಪೇಟೆಯವರೇ ತಾಲೂಕಿನಲ್ಲೆಲ್ಲ ನಮ್ಮ ರೈತ ಬಾಂಧವರು ಬೆಂಗಳೂರಿಗೆ ರೈಲು ಮಾರ್ಗದಿಂದ ಎಲ್ಲರೂ ಹೋಗಣ್ರಿ, ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಬಣ್ರಿ ಅಂತೇಳಿ ಇವತ್ತು ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ದಕ್ಷಿಣ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತೆರಿಗೆ ವಂಚನೆ ಮಾಡುತ್ತಿದೆ. ಉತ್ತರ ರಾಜ್ಯಗಳಿಗೆ ಬಹುಪಾಲು ಅನುದಾನವನ್ನ ನೀಡಲಾಗುತ್ತಿದೆ ಎಂದು ಸಿಪಿಐಎಂ ಪಕ್ಷವು ಕೇಂದ್ರ ಸರ್ಕಾರವನ್ನ ಖಂಡಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿದ ಸಿಪಿಎಂ ಪಕ್ಷವು ಪ್ರತಿಭಟನೆ ನಡೆಸಿತು. ಹೀಗೆ ವಿಜಯನಗರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಸಿಪಿಐಎಂ ಪಕ್ಷದ ಹೊಸಪೇಟೆ ತಾಲೂಕು ಘಟಕವು ಕೇಂದ್ರ ಸರ್ಕಾರ ತೆರಿಗೆ ವಂಚನೆ ಮಾಡುವ ಮೂಲಕ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಘೋಷಣೆ ಕೂಗಿದರು. ಈ ಪ್ರತಿಭಟನೆ ಯಾಕೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ನಮ್ಮ ದೇಶ ಒಂದು ಒಕ್ಕೂಟ ವ್ಯವಸ್ಥೆಯ ರಾಷ್ಟ್ರವಾಗಿದೆ. ಎಲ್ಲ ರಾಜ್ಯಗಳನ್ನು ಸೇರಿಕೊಂಡದ್ದು ಒಕ್ಕೂಟ ವ್ಯವಸ್ಥೆ ವಿನಃ ಇದು ಒಂದು ಅಧ್ಯಕ್ಷೀಯ ಮಾದರಿಯ ಕೇಂದ್ರ ಸರ್ಕಾರ ಅಲ್ಲ. ಇದು ಎಲ್ಲ ರಾಜ್ಯಗಳಿಗೆ ಸಮಪಾಲು ಇರುವ ಒಂದು ರಾಜ್ಯ ವ್ಯವಸ್ಥೆ ಇದೆ. ಸಂವಿಧಾನದ ಅಡಿ ಒಳಗೆ ರಾಜ್ಯಗಳಿಗೆ ಪ್ರತ್ಯೇಕವಾದ ಅಧಿಕಾರ, ಕೇಂದ್ರಕ್ಕೆ ಪ್ರತ್ಯೇಕವಾದ ಅಧಿಕಾರ. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇರುವಂಥ ಒಂದು ಜಂಟಿ ಅಧಿಕಾರಿಗಳು ಕೂಡ ಅದು ಆಡಳಿತ ವ್ಯವಸ್ಥೆ ಒಳಗಡೆ ಇದೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಆಯಾ ರಾಜ್ಯಗಳಲ್ಲಿ ಸಂಗ್ರಹ ಮಾಡುವಂಥ ಒಟ್ಟು GST ಹಣವನ್ನು ಕೇಂದ್ರ ಸರ್ಕಾರ ತಾನು ತಗೊಂಡು ಅದು ರಾಜ್ಯಗಳಿಗೆ ಹಂಚಿಕೆ ಮಾಡುವಲ್ಲಿ ವಂಚನೆ ಮಾಡುತ್ತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ದೆಹಲಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿ 1,87,000 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ನೀವು ಅನ್ಯಾಯ ಮಾಡಿದಿರಿ, ಕನ್ನಡಿಗರಿಗೆ ನೀವು ಅನ್ಯಾಯ ಮಾಡಿದಿರಿ, ಇದು ಸರಿಯಲ್ಲ, ಇದನ್ನು ತಿದ್ಕೊಳ್ಬೇಕು ಅಂತಂದೇಳಿ ನಿನ್ನೆ ಕಾಂಗ್ರೆಸ್ನವರು ಅಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಿದ್ದಾರೆ. ಅದೇ ರೀತಿ ಕೂಡ ಇವತ್ತು ಕೇರಳ ರಾಜ್ಯ ಸರ್ಕಾರ ಕೂಡ ಇವತ್ತು ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ MLAಗಳು, MP ಗಳು, ಅಲ್ಲಿ ಇರುವಂಥ ಮಿನಿಸ್ಟ್ರುಗಳು ಕೇರಳ ರಾಜ್ಯದಿಂದ ಹೋಗಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಇಡೀ ದೇಶದ ಜನರಿಗೆ ಕೇಳ್ತಾ ಇದ್ದಾರೆ ಏನು ಅಂತಂದರೆ ನಮಗೆ ನ್ಯಾಯ ಬೇಕು, ಕೇರಳ ರಾಜ್ಯಕ್ಕೆ ನ್ಯಾಯ ಬೇಕು, ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಬೇಕು. ಇವತ್ತು ಕೇಂದ್ರದಲ್ಲಿರುವಂಥ ಮೋದಿ ಸರ್ಕಾರ ಇವತ್ತೆಲ್ಲ ದಕ್ಷಿಣದ ರಾಜ್ಯಗಳಿಗೆ ಮೋಸ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ರಾಜ್ಯ ಸರ್ಕಾರಗಳು ಏನಿದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತಂದೇಳಿ ಇವತ್ತು ಮೋದಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ನಾವು ಇದನ್ನು ಖಂಡಿಸ್ತೀವಿ. ಯಾಕಂದರೆ ಕರ್ನಾಟಕದ ಜನ ಕನ್ನಡಿಗರು ಏನು ತೆರಿಗೆ ಹಣವನ್ನು ಕಟ್ಟಿದ್ದಾರೆ, ಆ ತೆರಿಗೆ ಹಣ ವಾಪಸ್ ಬರಬೇಕಾದ್ದು, ಅದು ಕೊಡಬೇಕಾದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಸುಮಾರು 4,25,000 ಕೋಟಿ ರೂಪಾಯಿ 4,25,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೂಡ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ಜನ ಕೇಂದ್ರ ಸರ್ಕಾರಕ್ಕೆ GST ಹೆಸರಿನಲ್ಲಿ ಇವತ್ತು ತೆರಿಗೆಯನ್ನು ಕಟ್ತಾರೆ. ಅದರಿಂದ ವಾಪಸ್ ಬರಬೇಕಾದ ಎಷ್ಟು ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾಗಿದೆ. ಆದರೆ ಅವ್ರು ಕೊಡ್ತಿರೋದು ಏನಂತಂದರೆ 30,000, 35,000, 40,000 ಅದು ಭಿಕ್ಷೆ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ನಾವು ಕೇಳ್ತಾ ಇದ್ದೀವಿ, ನಮ್ಮ ತೆರಿಗೆ ಹಣ ನಮಗೆ ಕೊಡ್ರಿ, ನಮ್ಮ ತೆರಿಗೆ ಹಣನ ನೀವು ಇಟ್ಕೊಳ್ಳೋಕೆ ನಿಮಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂತಂದೇಳಿ ಇವತ್ತು ಮೋದಿಗೆ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಬಂದಿದೆ. ಇವತ್ತು ಯಾವುದೋ ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ಮೇಷ್ಟ್ರು ತಡವಾಗಿ ಸ್ಕೂಲಿಗೆ ಬಂದರೆ ಅಲ್ಲಿ ಕಟ್ಟೆ ಮೇಲೆ ಕುಂತನೊಬ್ಬ ಸಾಮಾನ್ಯ ಮನುಷ್ಯ ಕೇಳ್ತಾರೆ, ಏನು ಮೇಷ್ಟ್ರೆ ಇಷ್ಟು ತಡವಾಗಿ ಬಂದರೆ ಅಂತ. ಅವನಿಗೆ ಅಧಿಕಾರ ಬಂದದ್ದು ಹೆಂಗಂದರೆ ನನ್ನ ತೆರಿಗೆ ಹಣದಲ್ಲಿ ಇವನು ಸಂಬಳ ತೊಗೊಳ್ತಾನೆ, ಅದು ಇವನು ಸಮಯಕ್ಕೆ ಸರಿಯಾಗಿ ಇವನು ಶಾಲೆ ಬಂದಲ್ಲ ಅಂತಂದೇಳಿ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ವಿ, ನಮ್ಮ ತೆರಿಗೆ ಹಣವನ್ನು ನೀನು ಇಟ್ಕೊಂಡು ನೀನು ಮಜಾ ಮಾಡೋಕ್ಕೆ ನಾವು ಕೊಟ್ಟಿಲ್ಲ, ಆ ಹಣವನ್ನು ನಮಗೆ ಸರಿಯಾದಂಥ ಪಾಲು ನಾವು ಕೊಡಬೇಕು ಅಂತಂದೇಳಿ ಹೋರಾಟ ಮಾಡ್ತದೆ. ಇದು ನಾವೇನೋ ಏನು BJP ವಿರುದ್ಧ ಹೋರಾಟ ಅಥವಾ ಯಾವುದರ ವಿರುದ್ಧ ಹೋರಾಟ ಅಲ್ಲ. ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿರುವಂಥ ರಾಜ್ಯ ಸರ್ಕಾರಗಳು ಮಾಡ್ತಿರುವಂಥ ತಾರತಮ್ಯ ಈ ವಂಚನೆಯನ್ನು ವಿರೋಧ ಮಾಡಿ ಹೋರಾಟ ಮಾಡ್ತಾ ಇದ್ವಿ. ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ ತಿದ್ಕೊಳ್ಳೋದೇ ಇಲ್ಲದಂದರೆ ನಾಳೆ 2014ರಲ್ಲಿ ಇನ್ನು 2-3 ತಿಂಗಳಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ BJP ಸರ್ಕಾರವನ್ನು ಸೋಲಿಸೋದಕ್ಕೆ ಇಡೀ ದೇಶದ ಜನತೆಗೆ ಕರೆ ಕೊಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಬೇಕಾದಂಥ ಅನಿವಾರ್ಯ ಇದೆ ಅಂತ ಮಾತನ್ನು ಹೇಳಿ ನನ್ನ ಮಾತು. ಇನ್ನು ಅತಿ ಹೆಚ್ಚು ತೆರಿಗೆ ನೀಡುತ್ತಿರುವ ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಅನುದಾನ ಹಾಗೂ ಕಡಿಮೆ ತೆರಿಗೆ ಭರಿಸುತ್ತಿರುವ ಉತ್ತರ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ. ಈ ರೀತಿ ಮಾಡುವುದರಿಂದ ಭಾರತದಲ್ಲಿನ ಒಕ್ಕೂಟದ ವ್ಯವಸ್ಥೆಯನ್ನ ಹೊಡೆದು ಆಡುವ ಹುನ್ನಾರ ಬಿಜೆಪಿ ಕೇಂದ್ರ ಸರ್ಕಾರದಿಂದ ನಡೆದಿದೆ. ಅಗತ್ಯ ಅಭಿವೃದ್ಧಿ ಕೆಲಸಕ್ಕೆ ತಕ್ಕಂತೆ ಅನುದಾನ ನೀಡಬೇಕು. ಇಲ್ಲದಿದ್ದಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ರಾಜ್ಯಗಳ ಪ್ರಜೆಗಳು ಬಿಜೆಪಿಗೆ ಪಾಠ ಕಲಿಸಲಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕರ್ನಾಟಕ ರಾಜ್ಯ ಮತ್ತು ನಮ್ಮ CPM ಪಕ್ಷದ ಎಡದಂಗ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ನವದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ.
ಉದ್ದೇಶ ಏನಂದರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ತೋರಿಸ್ತಿರುವಂಥ ಮಲತಾಯಿ ಧೋರಣೆ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡುವಂಥ ವ್ಯವಸ್ಥಿತವಾಗಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೋಡ್ರಿ, ಇವತ್ತು ಹೋರಾಟ ನಡೆತಿರೋ ಉದ್ದೇಶ ಏನಂದರೆ ನಾವು ಸರ್ಕಾರಗಳ ಮೇಲೆ ನೀವು ಹಿಡಿತ ಸಾಧಿಸಬಾರ್ರಿ, ಸ್ವತಂತ್ರವಾಗಿ ರಾಜ್ಯ ಸರ್ಕಾರಗಳು ಆಡಳಿತ ನಡೆಸೋಕೆ ನೀವು ಬಿಡ್ರಿ, ಮತ್ತು ನಮಗೆ ನೀವು ಸ್ವತಂತ್ರವಾಗಿ ಆಡಳಿತ ನಡೆಸೋಕೆ ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಜನರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಇವತ್ತು ರಾಜ್ಯ ಸರ್ಕಾರಗಳು ಹೇಳ್ತಾ ಇದ್ದಾವೆ. ಇವತ್ತು ತೆರಿಗೆಯನ್ನು ಇಷ್ಟೆಲ್ಲ ಕಟ್ಟುವಾಗ ನಮಗೆ ಈ ಸೈಡು ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕಕ್ಕೆ ವಾಪಸ್ ಬರ್ತಾ ಇಲ್ಲ. ಅದೇ ರೀತಿಯಾಗಿ ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನ ಮತ್ತು ಗುಜರಾತು ಅವರು ತೆರಿಗೆನ ಭಾಳ ಕಡಿಮೆ ಕಟ್ಟಿದ್ದಾರೆ. ಆದರೆ ತೆರಿಗೆನ ಅವರು ಕೊಟ್ಟಿರೋದು ಕಡಿಮೆ, ಆದರೆ ಕೇಂದ್ರ ಸರ್ಕಾರ ಅವರಿಗೆ ಉಲ್ಟ ಕೊಟ್ಟಿರೋದು ಜಾಸ್ತಿ. ಅಂದರೆ ಕಡಿಮೆ ಕಟ್ಟಿರೋ ರಾಜ್ಯಗಳಿಗೆ ಜಾಸ್ತಿಯನ್ನು ವಾಪಸ್ ಕೊಡ್ತಾ ಇದ್ದಾರೆ. ಯಾವ ರಾಜ್ಯಗಳು ಜಾಸ್ತಿ ಕಟ್ಟಿದವೋ ತೆರಿಗೆನ ಆ ರಾಜ್ಯಗಳಿಗೆ ಮಾತ್ರ ಕಡಿಮೆ ಕೊಡ್ತಾ ಇದ್ದಾರೆ. ಇವ್ರ ಉದ್ದೇಶ ಏನಂದರೆ, ಮೊನ್ನೆ ಒಂದು ಭಾಳ ದೊಡ್ಡ ರೀತಿ ಪ್ರಧಾನಮಂತ್ರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ DK ಸುರೇಶ್ ಸಂಸದರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ದೇಶವನ್ನು ಇಬ್ಬಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ತಪ್ಪು ಅಂತ. ಖಂಡಿತ ತಪ್ಪು, ಆ ಹೇಳಿಕೆ ಕೊಟ್ಟರೆ ತಪ್ಪೇ. ಆದರೆ ಅವರು ನೀವು ದಕ್ಷಿಣ ರಾಜ್ಯಗಳನ್ನ ನೀವು ಕಡೆಗಣಿಸ್ತಾ ಇದ್ದೀರಿ, ನೀವು ಬರೇ ಒಂಥರ ಉತ್ತರ ರಾಜ್ಯಗಳನ್ನ ಮಾತ್ರ ನೀವು ಬೆಂಬಲಿಸ್ತಾ ಇದ್ದೀರಂತ ಹೇಳಿಕೆ ಕೊಟ್ಟರೆ ತಪ್ಪೇನಲ್ಲ. ಅವರು ಮಾಡ್ತಿರೋದು ಅದೇ. ಇವತ್ತು ಉತ್ತರ ರಾಜ್ಯಗಳು ಏನು ತೆರಿಗೆ ಕಡಿಮೆ ಕೊಟ್ಟರೆ ಅವ್ರಿಗೆ ಜಾಸ್ತಿ ಹಣ ಕೊಡ್ತಾರೆ, ಮತ್ತು ಏನು ಅನುದಾನಗಳು ಬಿಡುಗಡೆ ಮಾಡಿದ್ರೆ ಅವರಿಗೆ ಅನುದಾನಗಳು ಜಾಸ್ತಿ ಬಿಡುಗಡೆ ಮಾಡ್ತಾರೆ. ನಮ್ಮ ಈ ರಾಜ್ಯಗಳಿಗೆ ಮಾತ್ರ BJP ಸರ್ಕಾರ ಇಲ್ಲ ಅನ್ನುವಂಥ ಉದ್ದೇಶಕ್ಕಾಗಿ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಇದು ಸರಿಯಲ್ಲ. ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆ, ಇದನ್ನು ನಾಶ ಮಾಡೋಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಮುಂದಿನ ಏಪ್ರಿಲ್ ಮೇದಲ್ಲಿ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ BJP ಆಡಳಿತವನ್ನು ಸೋಲಿಸಿ ಅವ್ರಿಗೆ ಮನೆಗೆ ಕಳಿಸೋದು ನಿಶ್ಚಿತ ಅಂತೇಳಿ CPM ಪಾರ್ಟಿ ಈಗಾಗಲೇ ಘೋಷಣೆ ಮಾಡಿದೆ. ಖಂಡಿತನೂ ಕೂಡ ಕರೆ ಕೊಡ್ತದೆ CPM ಪಕ್ಷ. ಈ BJPಯನ್ನು ಸೋಲಿಸಬೇಕು. ಅವರು ಜನ ವಿರೋಧಿ ನೀತಿ, ರೈತ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ಹಂಗೆ ಅವ್ರನ್ನ ಮನೆಗೆ ಕಳಿಸ್ಬೇಕಂತೆಲ್ಲ ಅಲ್ಲಿ ತೀರ್ಮಾನ ಆಗಿದೆ. ಖಂಡಿತನೂ ಕೂಡ ಮುಂದಿನ ಚುನಾವಣೆಯಲ್ಲಿ ಖಂಡಿತ BJP ಪಕ್ಷವನ್ನು ಸೋಲಿಸಿ ಮನೆಗೆ ಕಳಿಸೋದಂತೂ ನಿಶ್ಚಿತ. ಹಾಗಾಗಿ ಇಲ್ಲಿ ಮಾತನಾಡಲಿಕ್ಕೆ ಕೊಪ್ಪಳ ಜಿಲ್ಲೆ ಬೂದಗುಂಪ ಕ್ರಾಸ್ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿದ್ದ ಜೆ ಕಾರ್ತಿಕ್ ಹೂಗಾರ್ ರವರು ಜನವರಿ 31ರಂದು ರಸ್ತೆ ಅಪಘಾತ ಸಂಭವಿಸಿ ಸಾವಿಗೀಡಾಗಿದ್ದರು. ಈ ಹಿನ್ನೆಲೆಯಲ್ಲಿ ರೈತ ಸಂಘಟಕರಿಂದ 1 ನಿಮಿಷ ಮೌನಾಚರಣೆ ನಡೆಸುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ವೃತ್ತಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಹಾಗೂ ರೈತ ಮುಖಂಡರು ಜೆ ಕಾರ್ತಿಕ್ ಹೂಗಾರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈದು 1 ನಿಮಿಷ ಮೌನಾಚರಣೆ ನಡೆಸುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೃತರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿದರು. ಸರ್ 1-2 ಸೆಕೆಂಡ್ ಮಾಡ್ತೀನಿ ಸರ್, 1-2 ಸೆಕೆಂಡ್ ಕೊಟ್ಟದ ಅಣ್ಣ. ನಾರಾಜ ಅಂಜನಾ ರೆಡಿ ಅಣ್ಣ, ರೆಡಿ 1 2 3 ಹಾಕ್ರಿ. ಅದೇ ರೀತಿ ರೈತಪರ ಹೋರಾಟಗಾರ ಕಾರ್ತಿಕ್ ರವರು ಮತ್ತೆ ಹುಟ್ಟಿ ಬರುವಂತಾಗಲೆಂದು ಪ್ರಾರ್ಥಿಸಿದರು. ಇವತ್ತು ನಮ್ಮ ರೈತ ನಾಯಕರು ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಜೆ ಕಾರ್ತಿಕ್ ರವರು ಮೊನ್ನೆ 31ನೇ ತಾರೀಕಿನ ದಿವಸ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು, ಮೃತರ ಆತ್ಮ
ಶಾಂತಿಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮತ್ತು ಹೊಸಪೇಟೆಯ ಎಲ್ಲ ನಾಗರಿಕರ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿದ್ದು ಇವರ ನಮ್ಮ ಕಾರ್ತಿಕ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ಹೊಸಪೇಟೆಯ ಸುತ್ತಮುತ್ತಲ ಭಾಗದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ರೈತರ ಪರವಾಗಿ ಹಾಗೂ ರಾಜ್ಯ ರೈತ ಸಂಘದ ಪರವಾಗಿ ಇವತ್ತು ಅವರ ಆತ್ಮಕ್ಕೆ ಎಲ್ಲ ಮತ್ತು ಸಂಘ ಸಂಸ್ಥೆಗಳ ಪರವಾಗಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕು ಮತ್ತೆ ಕಾರ್ತಿಕ್ನಂಥ ವ್ಯಕ್ತಿ ಹುಟ್ಟಿ ಬರಲೆಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಅವರ ಕುಟುಂಬಕ್ಕೆ ಅವರ ಒಂದು ಅಗಲಿಕೆ ನೋವನ್ನು ಸಂತೈಸಿಕೊಳ್ಳುವ ಶಕ್ತಿಯನ್ನು ಆ ಭಗವಂತ ಕೊಡಲೆಂದು ಮತ್ತೊಮ್ಮೆ ರೈತ ಸಂಘದ ಪರವಾಗಿ ಹೇಳಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಮಾಲ್ತೇಶ್ ಪೂಜಾರ್, ನಾನು ರೈತ ಸಂಘದ ರಾಜ್ಯಾಧ್ಯಕ್ಷ, ನಮ್ಮದು ಹಾವೇರಿ. ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ನಮ್ಮ ಜೆ ಕಾರ್ತಿಕ್ ಅವರು ನನ್ನ ತಮ್ಮನ ಸಮಾನ ಮತ್ತು ಅವರು ಒಂದು ಒಳ್ಳೆಯ ಹೋರಾಟಗಾರ ಆಗಿದ್ದ. ಇಡೀ ರಾಜ್ಯದ ಮಟ್ಟಿಗೆ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲೂ ಒಂದು ಒಳ್ಳೆಯ ಹೆಸರುವಾಸಿಯಾಗಿದ್ದ. ವಿಧಿವಶ ಅಪಘಾತಕ್ಕೀಡಾಗಿ ಮೊನ್ನೆ 31ನೇ ತಾರೀಕು ಅವರು ತೀರಿಕೊಂಡರು, ದೈವಾಧೀನರಾದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲ ರೈತರ ಪರವಾಗಿ, ರೈತ ಸಂಘಟನೆಗಳ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ ಈ ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ಇವರ ಶ್ರದ್ಧಾಂಜಲಿಯನ್ನು ಘಟಿಸುತ್ತಾ ನಾವೆಲ್ಲ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ಚೇಕೂರಲಿ ಅಂತೇಳಿ, ಇನ್ನು ಮತ್ತೆ ನೀನು ಕಾರ್ತಿಕ್ ಹುಟ್ಟಿ ಬಾ ಅಂತ ಕೇಳ್ಕೊಳ್ತಾ ಈ 4 ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಐತಿಹಾಸಿಕ ವಿಜಯನಗರದ ಐಸಿರಿ ಆಳ್ವಿಕೆ ಹಾಗೂ ಪತನದ ಕುರಿತು ನಾವು ಪುಸ್ತಕಗಳಲ್ಲಿ ಓದಿರುತ್ತೇವೆ. ಕೆಲವರು ಖುದ್ದಾಗಿ ಹಂಪಿಗೆ ಭೇಟಿ ನೀಡಿ ಗತಕಾಲದ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಬಿಂಬಿಸುವ ಸ್ಮಾರಕಗಳನ್ನ ವೀಕ್ಷಿಸುತ್ತಾರೆ. ಹೀಗೆ ಪ್ರತಿಯೊಬ್ಬರಿಗೂ ವಿಜಯನಗರದ ಇತಿಹಾಸದ ಕುರಿತು ತಿಳಿದಿರಲಿ ಎಂಬ ಉದ್ದೇಶದಿಂದ ಹಂಪಿ ಉತ್ಸವದಲ್ಲಿ ವಿಜಯನಗರ ವೈಭವ, ಧ್ವನಿ ಮತ್ತು ಬೆಳಕು ಪ್ರದರ್ಶನವನ್ನ ಬರೋಬ್ಬರಿ 125 ಕಲಾವಿದರಿಂದ 7 ದಿನಗಳ ಕಾಲ ನಡೆಸಿಕೊಡುವ ಮೂಲಕ ವಿಜಯನಗರ ಸಾಮ್ರಾಜ್ಯದ ಉಗಮ, ಐಸಿರಿ ಆಳ್ವಿಕೆ ಹಾಗೂ ಸಾಮ್ರಾಜ್ಯದ ಪತನದ ಕುರಿತು ಪರಿಚಯಿಸಿಕೊಡುವ 2.5 ತಾಸುಗಳ ಕಾಲದ ಧ್ವನಿ ಮತ್ತು ಬೆಳಕು ಪ್ರದರ್ಶನ ಹಂಪಿ ಉತ್ಸವದ ಆಕರ್ಷಣೀಯ ಪ್ರದರ್ಶನವಾಗಿದೆ. محمد وبارك وسلم عليه صلاة وسلاما عليك يا رسول الله. اللهم ربنا آتنا في الدنيا حسنة وفي الآخرة حسنة وقنا عذاب النار. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು, ಆತ ಚರಣಕ್ಕೆರಗಿ ಪಾಪವನ್ನಡೆ ಬೇಡು. ಗುರು ಯೇಸು ಕ್ರಿಸ್ತನ ನೋಡು. ಎದರುತ್ತ ಕಾಲನ್ನು ಬಂದಿತು ದೆಹಲಿಯ ದಂಡು, ಎದುರಾದವರೆಲ್ಲರೂ ಆದರೂ ತುಂಡು ತುಂಡು. ಗುಡಿ ಗೋಪುರ ಮಂದಿರವೆಲ್ಲ ಪುಡಿ ಪುಡಿಯಾಯಿತು,
ನಾಡ ಜನರ ಮನೆ ಮಾರು ಮಾನ ಹಾಳಾಯಿತು. ಅರಾಜಕತೆಯೇ ಎಲ್ಲೆಡೆ ತಾಂಡವವಾಡಿತು. ಊರೂರಲ್ಲಿ ಮಸಣದ ಕಳೆಯೇ ತುಂಬಿ ಹೋಯಿತು. ಓರಂಗಲ್ಲಿನ ರಾಜರು ಮುಳುಗಿದರು, ದೋರ ಸಮುದ್ರದ ಹೊಯ್ಸಳರೂ ನಶಿಸಿದರು. ಮರೆಯಾದರು ಆ ಮಧುರೆಯ ಪಾಂಡ್ಯ, ಸೆರೆ ಸಿಕ್ಕರೋ ದೇವಗಿರಿಯ ಒಡೆಯ. ಸಜ್ಜನರಿಗೆ ಬಾಳಿಲ್ಲ ದುರ್ಜನರದ ಬಲವೆಲ್ಲ, ಸಜ್ಜನರಿಗೆ ಬಾಳಿಲ್ಲ ದುರ್ಜನರದ ಬಲವೆಲ್ಲ. ಎತ್ತೆತ್ತಲು ಕತ್ತಲು ನಿರಾಶೆಯೇ ಸುತ್ತಲು. ಅದೇ ಹೊನ್ನು, ಬಂಗಾರ, ಬಂಗಾರದ ಮಳೆ, ಸ್ವರ್ಣ ವೃಷ್ಟಿ, ಬೆಳೆದಿರುವಂತ ಕಂಡ ಕನಸು ನನಸಾಗ್ತದ, ನಿಜ ಆಗ್ತದ ಅಂತಾರೆ. ರಾಜ್ಕುಮಾರ್, ರಾಜ್ಕುಮಾರ್, ಹಮ್ಕೋ ಬಚಾವ್, ಬಚಾವ್. ಯಾರಪ್ಪ ನೀನು? ಹೇಳು, ಮೇಲೆ ಹೇಳು. ನನ್ನನ್ನು ಬಚಾವ್ ಮಾಡುತ್ತೇನೆ ಎಂದು ಮಾತು ಕೊಟ್ಟರೆ ಹೇಳುತ್ತೇನೆ, ಇಲ್ಲವಾದರೆ ಇಲ್ಲೇ ಪ್ರಾಣ ಬಿಡುತ್ತೇನೆ. ಪ್ರಾಣ ಬಿಡ್ಬೇಡಯ್ಯ ನಮ್ಮ ರಾಜ್ಯದಲ್ಲಿ. ಹೇಳು ಹೇಳು, ಕಾಪಾಡುತ್ತೇನೆ, ಹೇಳು. ಇಲ್ಲ ಹುಜೂರ್, ದಿಲ್ಲಿ ಸುಲ್ತಾನ ನನ್ನನ್ನು ಬೆನ್ನು ಹತ್ತಿದ್ದಾನೆ, ನನ್ನನ್ನು ಕೊಲ್ಲುತ್ತಾನೆ. ತಾವೇ ನನ್ನನ್ನು ಬಚಾವ್ ಮಾಡಬೇಕು. ಈ ದೆಹಲಿಯ ಸೇನೆ 2 ಬಾರಿ ದೇವಗಿರಿಯ ಭಾರೀ ಕೋಟೆ ಗೆದ್ದಿದೆ, ಯಾದವ ರಾಜರನ್ನು ಸೋಲಿಸಿದೆ. ಅಂದರೆ ನಾವು ಸೋಲುತ್ತೇವೆಂದು ತಮ್ಮ ಅಭಿಪ್ರಾಯವೇ ಮಂತ್ರಿಗಳೇ? ನಾವು ವಿಜಯಶಾಲಿಗಳಾಗಬೇಕೆಂದು ಹರಸಿಯ ಮಾತುತ್ತೇವೆ. ಅದಕ್ಕಾಗಿಯೇ ನಾವು ಶೃಂಗೇರಿಗೆ ಬಂದೆವು. ಇಂಥ ಧರ್ಮ ಕಾರ್ಯದಲ್ಲಿ ಪ್ರಪ್ರಥಮ ಕಾರ್ಯ ನಡೆಸಲೆಂದು ಇಲ್ಲಿಗೆ ನಾವೆಲ್ಲ ಸೋದರರು ಬಂದೆವು ಪೂಜ್ಯರೇ. ತಮಗೂ ಪೀಠಸ್ಥ ಪೂಜ್ಯರಾದ ಶ್ರೀ ಶ್ರೀ ವಿದ್ಯಾತೀರ್ಥ ಶ್ರೀಗಳಿಗೂ ಪೂಜಾನುಷ್ಠಾನ ನಡೆಸಿಕೊಂಡು ಹೋಗಲು ಕಿಂಚಿತ್ ಸೇವೆ ಮಾಡುತ್ತೇವೆ. ಇದಕ್ಕೊಂದು ಶಿಲಾಶಾಸನ ಮಾಡಿಸುತ್ತೇವೆ. ಗುರುವರ್ಯರೇ, ನಾವು ವಾರಕೂರಿಂದ ಬಂದಿದ್ದೇವೆ. ನಾವು ದಿವಂಗತ ಹೊಯ್ಸಳ ಮುಮ್ಮಡಿ ವೀರಬಲ್ಲಾಳರ ಕಿರಿಯರಸಿ, ಇಂದು ವಿಧವೆಯಾದ ನನ್ನ ದೃಷ್ಟಿ. ಹೊಯ್ಸಳ ಸಾಮ್ರಾಜ್ಯದ ಮಹಾರಾಣಿಯವರು ಹರಿಹರ ರಾಯರ ದಾನಪತ್ರ ಬರೆದ ಶಿಲೆಯಲ್ಲೇ ನಮ್ಮ ದಾನಪತ್ರವೂ ಲಿಖಿತವಾಗಲಿ. ಕಂಪಿಲ ರಾಜ್ಯದಂತೆ ಹೊಯ್ಸಳ ರಾಜ್ಯದ ಬೆಂಬಲ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂದಂತಾಯಿತು. ಎಲ್ಲವೂ ಭುವನೇಶ್ವರಿಯ ವಿರೂಪಾಕ್ಷನ ಕೃಪೆ. ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಾಧೀಶ್ವರ ಹರಿರಾಯ ವಿಭಾಣ ವಿಜಯನಗರ ಮಹಾಮಂಡಲೇಶ್ವರ ಬಹುಪರ ಬಹುಪರ. ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಕಿರೀಟಧಾರಣ ಮೂರ್ತಸ್ಮೂರ್ತೋದ್ವಿತಿ ಭವಂತೋ ಬ್ರುವಂತೋ ಮುಹೂರ್ತೋಸ್ತು. ನ ದಂಡೋಸ್ಮಿ ನ ದಂಡೋಸ್ಮಿ. ಧರ್ಮದಂಡ್ಯೋಸಿ ಧರ್ಮದಂಡ್ಯೋಸಿ ಧರ್ಮದಂಡ್ಯೋಸಿ. ರಾಜ, ನೀನು ಇಡೀ ದೇಶದ ದಂಡಾಧಿಕಾರಿ ನಿಜ, ಆದರೆ ನಿನಗೆ ದಂಡವಿಲ್ಲ, ನಿನ್ನನ್ನು ದಂಡಿಸುವವರಿಲ್ಲ ಎನ್ನಬೇಡ. ಹಂಪೆಯರಸ ವಿರೂಪಾಕ್ಷರಾಯರಿಗೆ ಕರ್ನಾಟ ಲೋಕ ನಯನೋತ್ಸವ ಪೂರ್ಣ ಚಂದ್ರ. ವಿಜಯನಗರದೊಳ್ಳಾಳ್ವ ನೀನು ಮನುಜೇಂದ್ರ. ನೀನು ವಿಜಯನಗರದ ರಾಜಪುತ್ರ ಕಂಪರಾಯನೇ. ದೇವಿ, ನಾನೀಗ ನೀನೀಗ ನಿದ್ರಿಸುತ್ತಿರುವೆ. ಏಳು, ಎದ್ದೇಳು, ಉತ್ತಿಷ್ಠಥ. ಇದು ಮಧುರೆಯ ಪಾಂಡ್ಯರಾಜರ ಅವರು ಉಗ್ರ ತಪಸ್ಸನ್ನಾಚರಿಸಿ ಪಡೆದ ದಿವ್ಯ ಶಸ್ತ್ರ. ಇದನ್ನು ತೆಗೆದುಕೋ, ವಿಜಯಶಾಲಿಯಾಗು. ಆಗಲಿ ದೇವಿ, ಆಗಲಿ, ಅನುಗ್ರಹಿತನಾದೆ. ಯಾವ ದೇವಿ ಅವಳು ಸ್ವಾಮಿ? ಯಾವ ದೇವಿಯ ಅನುಗ್ರಹವಾಯಿತು ಪ್ರಭು? ಇದೇನು ಕೈಗಳನ್ನು ಹೀಗೆ ಹಿಡಿದಿರುವಿರಿ? ಅರೆ ಗಂಗಾ, ನೀನ ಇಲ್ಲಿರುವೆಯಾ? ಗಂಗಾ ಗಂಗಾ, ಅಚ್ಚರಿ ಅಚ್ಚರಿ ಗಂಗಾ. ಮಧುರಾದೇವಿ ಕನಸಿನಲ್ಲಿ ಬಂದು ಖಡ್ಗವೊಂದನ್ನು ಇತ್ತ ಕನಸಾಯಿತು. ಅಚ್ಚರಿ. ಶರಣಾರ್ಥಿ ಬಸವ ದಂಡನಾಯಕರಿಗೆ. ಓ ಮಧುವಯ್ಯಂಗಳು,
ಏನಿದು ಆರ್ತನಾದ? ಏಕೀ ಗದ್ದಲ? ಪ್ರಭು, ಬ್ರಾಹ್ಮಣ ಮಧುವಯ್ಯಂ ಅಂತ್ಯಜ ಹರಳಯ್ಯನ ಪುತ್ರಂಗೆ ತನ್ನ ಕನ್ನೆಯ ಕೊಟ್ಟು ಮದುವೆ ಮಾಡಿಸಿದವು. ಅದಕ್ಕೇಕೆ ಹುಯ್ಯಲು? ವರ್ಣ ನಿಯಮಗಳಂ ಭಂಗಿಸಿದವರಿಗೆ, ವರ್ಣಾಶ್ರಮಗಳಂ ತಿರಸ್ಕರಿಸಿದವರಿಗೆ ದಂಡನೆ ವಿಧಿಸುವುದು ರಾಜಧರ್ಮ. ಮಕ್ಕಳೇ ಸಹಿತ ಬಂದಿ ತೆರದಿ ಅಲ್ಲಮ ನಟಿಸಿ ನಿಂದನು ವಿಕೃತ ವೇಷದಲ್ಲಿ. ಅಣ್ಣ ವೀರ ನರಸಿಂಹ ಮರಣ ಹೊಂದಿದ ರಾಜ್ಯದ ಹೊಣೆ ಯುವಕ ಕೃಷ್ಣದೇವರಾಯನ ಮೇಲೆ ಬಿತ್ತು. ಅಂದು ಪ್ರಭುಗಳು ನಿನ್ನ ನರ್ತನ ನೋಡಿದಾಗಿನಿಂದ ನೀನು ಸದಾ ಅವರ ಚಿಂತೆಯಲ್ಲೇ ಮುಳುಗಿರುವೆ. ಅವರು ನೀನು ಪ್ರತಿದಿನ ಸಂಧಿಸಿದ್ದೀರಿ. ರಾಯರು ಯುದ್ಧಕ್ಕೆ ಹೊರಡುವಾಗ ನಿನ್ನ ಸಂಕಟ ಕಂಡು ಅವರ ಕಣ್ಣು ತುಂಬಿ ಬಂದಿದ್ದವು. ಈಗ ತಾನೇ ರಾಯರು ಯುದ್ಧದಲ್ಲಿ ಜಯಬೇರಿ ಹೊಡೆದು ಹಿಂದಿರುಗಿದ್ದಾರಂತೆ. ವಿಷ್ಣು ವಿನಂತಿಸಿದಂತೆ ತಮಿಳು ಭಕ್ತೆ ಗೋದಾದೇವಿಯ ಚರಿತವನ್ನು ತೆಲುಗು ಭಾಷೆಯಲ್ಲಿ ಹೇಳಿದ ದಿವ್ಯ ಕಥಾನಕ. ಪ್ರಭುಗಳು ಬರೆದ ಸಂಸ್ಕೃತ ನಾಟಕ ಜಾಂಬವತಿ ಕಲ್ಯಾಣ ಸಿದ್ಧವಾಗಿದೆಯಲ್ಲ? ಅದನ್ನು ದಸರೆಯ ಕಾಲಕ್ಕೆ ರಂಗಕ್ಕೆ ತರುತ್ತಾರೆ. ನಾವು ತುಳುವರು, ಆದರೆ ಕೇವಲ ರಯ್ಯ ಮಂಚದಿ ಎನ್ನುತ್ತೇವೆ. ತುಳು ನಮಗೆ ಮರೆತಿದೆ. ಗೆಳೆಯ, ನಾನು ಈಗ ನಿನಗೆ ಇಲ್ಲಿನ ದಸರಾ ವೈಭವದ ವಿವರ ಹೇಳುತ್ತೇನೆ. ಈ ನಗರ ಎಷ್ಟು ದೊಡ್ಡದಿದೆ ಎಂದರೆ ನಾನು ಅದನ್ನು ವರ್ಣಿಸಲು ಅಸಮರ್ಥ. ನಾನು ಒಂದು ಗುಡ್ಡವನ್ನೇರಿ ನೋಡಿದ ಒಂದು ಭಾಗವೇ ನಮ್ಮ ರೋಮ್ ನಗರದಷ್ಟು ವಿಸ್ತಾರವಾಗಿತ್ತು. ಪ್ರಪಂಚದ ನಗರಗಳಲ್ಲಿನ ಎಲ್ಲ ಸೌಕರ್ಯಗಳು ಇರುವ ನಗರವೆಂದರೆ ಇದು. ಇಲ್ಲಿನ ರಾಜನ ಸೈನ್ಯವೇ 10 ಲಕ್ಷ. ನೀವು ಕನಕದಾಸರನ್ನು ನಮ್ಮಲ್ಲಿಗೆ ಕರೆತಂದು ಬಹಳ ಒಳ್ಳೆಯದನ್ನು ಮಾಡಿದಿರಿ. ಈ ಮಹಾತ್ಮರ ಪೂರ್ವಾಪರಗಳನ್ನು ಕೇಳಬಹುದೇ? ಕಲಿಕಾಲ ಬಂತಪ್ಪ, ಕಲಿಕಾಲ. ಬಡಿ ಬೈಲಿಗೆ ಒಂದೂ ಇಲ್ಲ. ಶೂದ್ರರನ್ನ ಬಳಿ ತಂದು ತಲೆ ಮುಟ್ಟಾರಿಸ್ತಾರೆ ಸ್ವಾಮಿಗಳು. ಭಗವಂತ, ನೀನೇ ಅವತರಿಸಿ ಧರ್ಮ ಸ್ಥಾಪನೆ ಮಾಡಪ್ಪ. ಕನಕದಾಸರ ಮೇಲೆ ದಯಮಾಡಲು ವ್ಯಾಸ, ಮುನಿಯ ಮಠದವರೆಲ್ಲ ದೂರಿ ಕೊಂಬುವರು. ಪುರಂದರದಾಸರೇ, ಜಾತಿ ಕುಲ ಅಂತ ನಮ್ಮ ಸಮಾಜ ಇದಕ್ಕೆಲ್ಲ ಕಟ್ಟುಬಿದ್ದು ಅಧೋಗತಿಗಿಳಿಯುತ್ತಿದೆ. ಮಡಿ 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 ಎಂದು ಅಡಿಗಡಿ ಹಾರುವಿ, ಮಡಿ ಮಾಡುವ ಪರಿವೇರುಂಟು. ಮಡಿ 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 ಎಂದು ಅಡಿಗಡಿ ಹಾರುವಿ, ಮಡಿ ಮಾಡುವ ಪರಿವೇರುಂಟು. ಪಾಳೆಗಾರರು ಅದೇ ಸಂಸ್ಕೃತಿ ಉಳಿಸಿ ಬೆಳೆಸಿದರು. ಮೈಸೂರಲ್ಲಿ ದಸರೆ, ಕಲೆ, ಸಂಗೀತ, ಸಾಹಿತ್ಯ ಬೆಳೆಯಲಿಲ್ಲವೇ? ಕರ್ನಾಟಕ ಸಂಗೀತ ದಕ್ಷಿಣದಲ್ಲೆಲ್ಲ ಹರಡಿ ದಕ್ಷಿಣಾದಿ ಸಂಗೀತ ಅನಿಸಲಿಲ್ಲವೇ? ಧರ್ಮ ಸಾಹಿತ್ಯದಲ್ಲಿ ವಿಜಯನಗರ ಬಿತ್ತಿದ ಬೀಜಗಳು ಎಲ್ಲೆಡೆ ಹೆಮ್ಮರವಾಗಲಿಲ್ಲವೇ? ಹಿಂದಿನ ದಾರಿ ನೆನೆಸಿ ಮುಂದೆ ಅಡಿಯಿಡೋಣ, ಮತ್ತೆ ಎಡಬದೆ ಐಕ್ಯದಿಂದ ದೇಶ ಕಟ್ಟೋಣ. ಈರುಳಿನ ಹೆಡೆಯಲಿ ನಗುತ್ತಿದೆ ನೋಡು, ಹೊಸ ಮುಂಜಾವಿನ ಬೆಳಗು. ವೃಕ್ಷ ಮುರುಳಿದರು ಉಳಿದಿದೆ ಬೀಜ, ಮಣ್ಣಿನ ಕಣ ಕಣದೊಳಗು, ಮಣ್ಣಿನ ಕಣ ಕಣದೊಳಗು.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವೈಭವ ನಡೆಸಿಕೊಟ್ಟ 125 ಕಲಾವಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.